Hello, dear students. In previous class, we have discussed about energy of a particle executing simple harmonic motion. Okay. So today we have to discuss once again that energy in simple harmonic motion. Okay. See, a particle executing simple harmonic motion has kinetic and potential energies, both varying between the limits 0 and maximum. ಓಕೆ, ಈಗ ನೋಡಿ, ಒಂದು ಪೆಂಡುಲಮನ್ನು ನೀವು ಸಮ್ ಸರ್ಟನ್ ಹೈಟ್ನಿಂದ ರಿಲೀಸ್ ಮಾಡಿದಿರಿ ಅಂದರೆ, ಸೊ ಇಟ್ ವಿಲ್ ಸೆಟ್ ಇನ್ ಟು ಆಸಿಲೇಷನ್. ಅದು ಈಕ್ವಿಲಿಬ್ರಿಯಂ ಪೊಸಿಷನ್ದಿಂದ ಹಾದು ಹೋಗ್ತಾ ಇರುತ್ತೆ, ಆ ಎಂಡ್ಗೆ ಈ ಎಂಡ್ಗೆ ಹೋಗುತ್ತೆ. ಅದು ಈಕ್ವಿಲಿಬ್ರಿಯಂ ಪೊಸಿಷನ್ದಲ್ಲಿ ಬಂದಾಗ ಅದರ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಇಟ್ ಹ್ಯಾಸ್ ಮ್ಯಾಕ್ಸಿಮಮ್ ಕೆನೆಟಿಕ್ ಎನರ್ಜಿ, ಆ್ಯಂಡ್ ದ ಕೆನೆಟಿಕ್ ಎನರ್ಜಿ ಎಷ್ಟಿರುತ್ತೆ? ಅದು 12 mv². ಬಟ್ ಪೊಟೆನ್ಷಿಯಲ್ ಎನರ್ಜಿ ಮಾತ್ರ 0 ಆಗಿರುತ್ತೆ. ಸರಿನಾ? ಅದೇ ರೀತಿ ಪೊಟೆನ್ಷಿಯಲ್ ಎನರ್ಜಿ ನೀವು ನೋಡ್ಲಿಕ್ಕೆ ಹೋದ್ರಿ ಅಂದರೆ, ಇದು ಹೈಯೆಸ್ಟ್ ಪಾಯಿಂಟು ಅಥವಾ ಸಮ್ ಸರ್ಟನ್ ಹೈಟ್ಗೆ ರೀಚ್ ಆದಾಗ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಆದಾಗ ಕೆನೆಟಿಕ್ ಎನರ್ಜಿ 0 ಆಗಿರುತ್ತೆ. ಸೊ kinetic energy K equal to 12 mv². We have already discussed the velocity of a particle executing simple harmonic motion. So omega A sin omega t plus phi. So square it. So in place of 12 mv², ಏನು ಬರಿಬೋದು ನಾವು? v² ಅನ್ನು ಓಕೆ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್. ಓಕೆ, ಹಾಗಾದರೆ ಸೊ ಈಗ ನಾವು ಬರೆಯೋಣ ಹಾಫ್ ಕೆ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಆಫ್ ಒಮೆಗಾ ಟಿ plus phi as equation number 1. Okay, the spring force F equal to kx. Okay, so ಹಾಗಾದರೆ potential energy minus ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಸೊ ಹಾಗಾದರೆ ಇಲ್ಲಿ ನಾವು ಪೊಟೆನ್ಷಿಯಲ್ ಎನರ್ಜಿಯನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 0 to x f dx, force into displacement, and that force is minus kx. so k is constant, so ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ ಅಂದರೆ x²/2 ಆಗುತ್ತೆ. ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಅಂದರೆ ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಹೆನ್ಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಏನಾಗಿರುತ್ತೆ? ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಸೊ ಹಾಫ್ ಕೆ ಎಕ್ಸ್ ಸ್ಕ್ವೇರ್, ಹಾಗಾದರೆ x is the displacement. ಸೊ ದ ಡಿಸ್ಪ್ಲೇಸ್ಮೆಂಟ್ x ಅನ್ನು ಏನಂತ ಬರಿಬೋದು? a cos omega t plus phi. ಸೊ ಎಕ್ಸ್ ಸ್ಕ್ವೇರ್ ಏನು ಬರಿತೀರಿ? a ಸ್ಕ್ವೇರ್ cos ಸ್ಕ್ವೇರ್ ಆಫ್ omega t plus phi. ಓಕೆ, omega t plus phi. ಓಕೆ, so we can call this as equation number 6. ಇಲ್ಲಿ ನೀವು ಗ್ರಾಫನ್ನು ಅಬ್ಸರ್ವ್ ಮಾಡಿದಿರಿ ಅಂದರೆ, ಈ ಗ್ರಾಫದಲ್ಲಿ
ಒಂದು ಪೊಟೆನ್ಷಿಯಲ್ ಎನರ್ಜಿ, ಇನ್ನೊಂದು ಕೆನೆಟಿಕ್ ಎನರ್ಜಿ. ಓಕೆ, ಏನಾಗ್ತಾ ಇದೆ ಜಸ್ಟ್ ನೋಡಿ. So the time period or t is the time period. So initially t equal to 0 ಇದ್ದಾಗ, so kinetic energy maximum ಆದರೆ ಪೊಟೆನ್ಷಿಯಲ್ ಎನರ್ಜಿ 0 ಆಗಿರುತ್ತೆ. ದೆನ್ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇದ್ದಾಗ kinetic energy 0. ಸೊ ಲೈಕ್ ದ್ಯಾಟ್. ಸೊ ಕಂಟಿನ್ಯೂಸ್ಲಿ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ kinetic energy ವೇರಿಂಗ್, ಬಟ್ ದ ಟೋಟಲ್ ಎನರ್ಜಿ ರಿಮೈನ್ ಸೇಮ್. ಒಂದು ಸ್ಟ್ರೇಟ್ ಲೈನ್ ತೋರಿಸಿದೆ ನೋಡಿ. ಪೊಟೆನ್ಷಿಯಲ್ ಎನರ್ಜಿ at any time t plus kinetic energy at that same time, their sum is constant. Okay, ಇಂಡಿವಿಜುವಲಿ ವೇರಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಎನರ್ಜಿ ಗ್ರಾಫನ್ನು ನಾವು ನೋಡಿದರೆ, ಇಫ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ 0, ಓಕೆ, ಇಫ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ 0, ಪೊಟೆನ್ಷಿಯಲ್ ಎನರ್ಜಿ 0 ಆಗಿರುತ್ತೆ, ಕೆನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಡಿಸ್ಪ್ಲೇಸ್ಮೆಂಟು ಎ ಆದಾಗ, ಅಂದರೆ ಇಕ್ವಿಲಿಬ್ರಿಯಂ ಪೊಸಿಷನ್ದಿಂದ ಡಿಸ್ಪ್ಲೇಸ್ಮೆಂಟ್ ಎ ಆದಾಗ, ಆ ಸೈಡ್ ಲೆಫ್ಟ್ ಸೈಡ್ ಇರಲಿ ರೈಟ್ ಸೈಡ್ ಇರಲಿ, ಅಥವಾ ನೀವು ಸ್ಪ್ರಿಂಗ್ ತೊಗೊಂಡ್ರಿ ಅಂದರೆ ಕಾಂಪ್ರೆಸ್ ಆಗಲಿ ಅಥವಾ ರೇರಿಫೈಡ್ ಆಗಲಿ, ಅವಾಗ ಏನಾಗಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಅಥವಾ ಸ್ಟೋರ್ಡ್ ಎನರ್ಜಿ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ರೀಚ್ ಆಗುತ್ತೆ, ಕೆನೆಟಿಕ್ ಎನರ್ಜಿ 0 ಆಗುತ್ತೆ. ದಿಸ್ ಗ್ರಾಫ್ ಇಸ್ ಕ್ಲಿಯರ್ಡ್ ನೌ? ಓಕೆ, so now note down these important points, then we go to next one. ಈಗ ನಾವು ಏನು ಮಾಡೋಣ, we can add potential energy and kinetic energy to find total energy of the system. ಸೊ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಅನ್ನು ತೆಗಿಬೇಕಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೆನೆಟಿಕ್ ಎನರ್ಜಿಯನ್ನು ಮಾಡೋಣ at any instant of time. So potential energy is half k x square. So that is x is a cos omega t plus phi. So x square is a square cos square omega t plus phi, plus kinetic energy is half k a square sin square omega t plus phi. Okay, so ಹಾಗಾದರೆ half k a square is common. Okay, so inside the bracket ಏನು ಬರಿಬೋದು, if you take half k and a square as common, so inside the bracket we can write cos square omega t plus phi and sin square omega t plus phi, which is same as cos square theta plus sin square theta, that is 1. So 1 into half k a square is half k a square. So this is the total energy of simple harmonic motion. Okay, half k a square. ಈಗ ನೋಡಿ, let us to discuss the term undamped and damped
oscillations. Undamped ಅಂದರೆ no change. Okay, the oscillation whose amplitude remains constant with time are called undamped oscillations. undamped ಆಗೋದು ಅಂದರೆ ಡ್ಯಾಂಪ್ ಆಗದೇ ಇರೋದು ಅಂದರೆ ಚೇಂಜ್ ಆಗದೇ ಇರೋದು. ಏನು ಚೇಂಜ್ ಆಗದೇ ಇರೋದು? ಆಂಪ್ಲಿಟ್ಯೂಡ್. ಓಕೆ, ಆಂಪ್ಲಿಟ್ಯೂಡು ಚೇಂಜ್ ಆಗದೇ ಇದ್ದರೆ, ಕಾನ್ಸ್ಟಂಟ್ ಉಳಿದ್ರೆ, ಆಸಿಲೇಷನ್ದಲ್ಲಿ ಆಂಪ್ಲಿಟ್ಯೂಡು ಸೇಮ್ ಉಳಿತಾ ಇದ್ದರೆ, ದಟ್ ಒನ್ ಈಸ್ ದ ಎಕ್ಸಾಂಪಲ್ ಆಫ್ ಅನ್ಡ್ಯಾಂಪ್ಡ್ ಆಸಿಲೇಷನ್. ಈಗ ನೋಡಿ, then what is this damped oscillation? The oscillation whose amplitude goes on decreasing with the time is called damped oscillations. Damped oscillations ಅಂದ್ರೆ ಏನು? ಯಾವ ಆಸಿಲೇಷನ್ಸ್ದಲ್ಲಿ ಏನು ಆಂಪ್ಲಿಟ್ಯೂಡು ಕಡಿಮೆ ಆಗ್ತಾ ಇದ್ದರೆ ಅದಕ್ಕೆ ಡ್ಯಾಂಪ್ಡ್ ಆಸಿಲೇಷನ್ಸ್. ಸೊ ಈ ಗ್ರಾಫದಲ್ಲಿ ನೀವು ನೋಡ್ಬೋದು, ಇನಿಷಿಯಲಿ ಆಂಪ್ಲಿಟ್ಯೂಡ್ ಎ ಆಗಿದೆ, ಎರಡನೇ ಆಸಿಲೇಷನ್ಸ್ಗೆ ಆಂಪ್ಲಿಟ್ಯೂಡ್ ಕಡಿಮೆ ಆಗಿದೆ, ಥರ್ಡ್ ಆಸಿಲೇಷನ್ಸ್ಗೆ ಇನ್ನೂ ಕಡಿಮೆ ಆಗಿದೆ, ಫೋರ್ತ್ ಆಸಿಲೇಷನ್ಸ್ಗೆ ಇನ್ನೂ ಕಡಿಮೆ ಆಗಿದೆ. ಸೊ ಏನಾಗ್ತಾ ಇದೆ ಅಂದರೆ ಈಚ್ ಆಸಿಲೇಷನ್ಸ್ಗೆ ಆಂಪ್ಲಿಟ್ಯೂಡು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ದಿಸ್ ಗ್ರಾಫ್ ರಿಪ್ರೆಸೆಂಟ್ಸ್ ಡ್ಯಾಂಪ್ಡ್ ಆಸಿಲೇಷನ್ಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಪೆಂಡುಲಮನ್ನು ತಗೊಳ್ಳಿ. ಈ ಪೆಂಡುಲಮನ್ನು ಆಸಿಲೇಟ್ ಮಾಡೋಣ ಅಂದರೆ ಈಕ್ವಿಲಿಬ್ರಿಯಮ್ದಿಂದ ಸಮ್ ಸರ್ಟನ್ ಡಿಸ್ಟೆನ್ಸ್ಗೆ ಅದನ್ನು ಎಳೆದು ಬಿಟ್ಬಿಡೋಣ. ಫಾರ್ ಎಕ್ಸಾಂಪಲ್ 1 ಮೀಟರು ದೂರ ಎಳೆದ್ವಿ. ಸೊ that 1 meter is the amplitude. So this one is the maximum displacement from the equilibrium position. So 1 meter ಅನ್ನೋ ಬದಲು ನಾವು 100 ಸೆಂಟಿಮೀಟರ್ನ ಡಿಸ್ಕಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ 100 ಸೆಂಟಿಮೀಟರ್ ಇದೆ. ಆ ದಂಡಿಗೆ ಹೋಗಿ ರಿಟರ್ನ್ ಇಲ್ಲಿ ಬರೋ ಮುಂದೆ ಎಷ್ಟು ದೂರ ಬಂತು ಅಂದರೆ ಈಕ್ವಿಲಿಬ್ರಿಯಮ್ದಿಂದ ಮೊದಲು 100 ಸೆಂಟಿಮೀಟರ್ ಬಂದಿತ್ತಲ್ಲ, ಎರಡನೇ ಸಲ 99 ಬಂತು ಅಂತ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟು 98 ಬಂತು, 97 ಬಂತು. ಸೊ ಏನಾಗ್ತಾ ಇದೆ ಅಂದರೆ ಪ್ರತಿ ಸಲ ಆ ಥರದ ಡಿಸ್ಪ್ಲೇಸ್ಮೆಂಟು ಅಂದರೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಅದನ್ನು ಆ್ಯಂಪ್ಲಿಟ್ಯೂಡ್ ಅಂತ ಕರಿತೀವಲ್ಲ, ದಟ್ ಆ್ಯಂಪ್ಲಿಟ್ಯೂಡ್ ಈಸ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಸೊ ಹಾಗಾದರೆ ಇದು ಎಂಥ ಆಸಿಲೇಷನು? ದ್ಯಾಟ್ ಒನ್ ಈಸ್ ಡ್ಯಾಂಪ್ಡ್ ಆಸಿಲೇಷನ್. ಅರ್ಥ ಆಯ್ತಾ? ಓಕೆ, ಈಗ ಫೋರ್ಸ್ ಆಸಿಲೇಷನ್ ಆ್ಯಂಡ್ ರೆಸೊನೆನ್ಸ್. ಓಕೆ, ಈಗ ಫೋರ್ಸ್ಡ್ ಆಸಿಲೇಷನ್ಸ್ ಆ್ಯಂಡ್ ರೆಸೊನೆನ್ಸ್. ಓಕೆ, ಈಗ ಈ ದಿಸ್ ಫೋರ್ಸ್ಡ್ ಆಸಿಲೇಷನ್ ಅಂದರೆ ಏನು, ರೆಸೊನೆನ್ಸ್ ಅಂದರೆ ಏನು? ಓಕೆ, ನಾವು ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಒಂದು ಪೆಂಡುಲಮನ್ನು ನಾವು ತಗೊಳ್ಳೋಣ. ಆ ಪೆಂಡುಲಮನ್ನು ಸಮ್ ಸರ್ಟನ್ ಆಂಪ್ಲಿಟ್ಯೂಡ್ ಅಂದರೆ ಆ ಬಾಬನ್ನು ಎಳೆಯೋಣ, ಈಕ್ವಿಲಿಬ್ರಿಯಮ್ದಿಂದ ಈ ಕಡೆ ಎಳೆಯೋಣ, ಒಂದು 20 ಸೆಂಟಿಮೀಟರು 30 ಸೆಂಟಿಮೀಟರು ಎಳೆದೇವಿ. ಎಳೆದು ಅಲ್ಲಿಂದ ರಿಲೀಸ್ ಮಾಡಿಬಿಟ್ಟಿದ್ದೀವಿ. ಅವಾಗ ಅದು ಏನಾಗ್ತಾ ಇದೆ ಅಂದರೆ ಆಸಿಲೇಷನ್ ಆಗ್ತಾಯಿದೆ. ಸೊ ಈಗ ನಾವು ಅದಕ್ಕೆ ಏನು ಮಾಡೋಣ? ಪುಷ್ ಮಾಡೋಣ. ಓಕೆ, ಅಂದರೆ ಒಂದು ಸಲ ಹೋಗಿ ಬರ್ತಾ ಇರತ್ತೆಲ್ಲ,
ಮತ್ತು ಅದಕ್ಕೆ ಪುಷ್ ಮಾಡೋಣ. ಅವಾಗ ಏನಾಗುತ್ತೆ, ಆಂಪ್ಲಿಟ್ಯೂಡು ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಆಂಪ್ಲಿಟ್ಯೂಡ್ ಯಾವಾಗ ಇನ್ಕ್ರೀಸ್ ಆಗತ್ತೆ ಅಂದರೆ ನೀವು ಹಾಕುವ ಅಥವಾ ನೀವು ಪುಷ್ ಮಾಡುವಂಥದ್ದು ಅದಕ್ಕೆ ಮ್ಯಾಚ್ ಆದರೆ ಮಾತ್ರ. ಸೊ ಈಗ ಅದು ನಾವು ಈಚ್ ಟೈಮ್ ಪುಷ್ ಮಾಡಿ ಅದನ್ನು ಆಸಿಲೇಟ್ ಮಾಡಾಕತ್ತೇವಲ್ಲ, ಸೊ ಅದೇ ಫೋರ್ಸ್ಡ್ ಆಸಿಲೇಷನ್. ದಟ್ ಒನ್ ಇಸ್ ದ ಫೋರ್ಸ್ಡ್ ಆಸಿಲೇಷನ್. ಅರ್ಥ ಆಯ್ತಾ? ಸೊ ನೋಟ್ ಡೌನ್ ದಿಸ್ ಫೋರ್ಸ್ಡ್ ಆಸಿಲೇಷನ್. When a body is maintained in a steady state ಅಥವಾ maintained a state of oscillation by external periodic force of frequency other than the natural frequency of the body, the oscillations are called forced oscillations. ಓಕೆ, ನಾವು ಅದನ್ನು ಪಿರಿಯಾಡಿಕ್ ಫೋರ್ಸ್ ಹಾಕಿ ಅದನ್ನು ಆಸಿಲೇಟ್ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಆಬ್ಜೆಕ್ಟು ಇಟ್ ಹ್ಯಾಸ್ ಇಟ್ಸ್ ಓನ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್. ಅದು ಇಲ್ಲಿಂದ ಆ ದಂಡಿಗೆ ಹೋಗಿ ಬರಲಿಕ್ಕೆ ಎಷ್ಟೋ ಟೈಮ್ ತೊಗೊಳ್ತಾ ಇರುತ್ತಲ್ಲ, ದ್ಯಾಟ್ ಡಿಪೆಂಡ್ಸ್ ಅಪಾನ್ ಇಟ್ಸ್ ಡೈಮೆನ್ಷನ್. ಅರ್ಥಾಯ್ತಾ? ಸೊ ನಾವು ಪಿರಿಯಾಡಿಕ್ ಫೋರ್ಸ್ ಅಪ್ಲೈ ಮಾಡಾಕತ್ತೀವಿ ಅಂದರೆ ಎಷ್ಟೋ ಫ್ರೀಕ್ವೆನ್ಸಿನ ಅದಕ್ಕೆ ನಾವು ಕೊಡ್ತಾ ಇದ್ದೀವಿ. ದ್ಯಾಟ್ ಒನ್ ಇಸ್ ದ ಫೋರ್ಸ್ಡ್ ಆಸಿಲೇಷನ್. ನೌ ಕಮ್ ಟು ದ ಟರ್ಮ್ ರೆಸೊನೆನ್ಸ್. ಹಾಗಾದರೆ ರೆಸೊನೆನ್ಸ್ ಯಾವಾಗ ಆಗುತ್ತೆ? ರೆಸೊನೆನ್ಸ್ ಯಾವಾಗ ಆಗತ್ತೆ ಅಂದರೆ ಅದೇನೋ ಒಂದು ನ್ಯಾಚುರಲ್ ಫ್ರೀಕ್ವೆನ್ಸಿ ಇಟ್ಕೊಂಡು ಆಸಿಲೇಟ್ ಆಗ್ತಾ ಇರುತ್ತಲ್ಲ, ನೀವು ಹಾಕುವಂಥ ಫೋರ್ಸ್ಡ್ ಆಸಿಲೇಷನು ಅದಕ್ಕೆ ಮ್ಯಾಚ್ ಆದರೆ, ಅದಕ್ಕೆ ಮ್ಯಾಚ್ ಆಯ್ತಂದ್ರೆ ಏನಾಗತ್ತೆ? ಆಂಪ್ಲಿಟ್ಯೂಡ್ ವಿಲ್ ಬಿ ಇನ್ಕ್ರೀಸಸ್. ಆಂಪ್ಲಿಟ್ಯೂಡ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾದರೆ ಆಂಪ್ಲಿಟ್ಯೂಡ್ ಜಾಸ್ತಿ ಆಗೋದಕ್ಕೆ ಏನಂತ ಕರಿತೀವಿ? ರೆಸೊನೆನ್ಸ್ ಆಯಿತು. ಹಾಗಾದರೆ ರೆಸೊನೆನ್ಸ್ ಮಾಡೋದು ಅಂದರೆ ಫೋರ್ಸ್ಡ್ ಆಸಿಲೇಷನ್ ಫ್ರೀಕ್ವೆನ್ಸಿ ಮತ್ತು ನ್ಯಾಚುರಲ್ ಫ್ರೀಕ್ವೆನ್ಸಿ ಎರಡೂ ಮ್ಯಾಚ್ ಮಾಡೋದು. ಆ ನ್ಯಾಚುರಲ್ ಫ್ರೀಕ್ವೆನ್ಸಿಗೆ ಫೋರ್ಸ್ಡ್ ಫ್ರೀಕ್ವೆನ್ಸಿಯನ್ನು ನೀವು ಮ್ಯಾಚ್ ಮಾಡಿದ್ರಿ, ಆವಾಗ ಆಟೋಮೆಟಿಕಲಿ ಫ್ರೀಕ್ವೆನ್ಸಿ ವಿಲ್ ಬಿ ಇನ್ಕ್ರೀಸಸ್, ಆಂಪ್ಲಿಟ್ಯೂಡ್ ವಿಲ್ ಬಿ ಇನ್ಕ್ರೀಸಸ್, ಎನರ್ಜಿ ವಿಲ್ ಬಿ ಇನ್ಕ್ರೀಸಸ್, and that one is called as the resonance. ಓಕೆ, ಹಾಗಾದರೆ ಈ ರೆಸೊನೆನ್ಸ್ ಮಾಡೋದು ಅಂದರೆ ಇನ್ನು ಆಂಪ್ಲಿಟ್ಯೂಡನ್ನು ಹೆಚ್ಚಿಗೆ ಮಾಡೋದು. ಎತ್ತರಿಂದ ಹೆಚ್ಚಿಗೆ ಮಾಡೋದು? ನ್ಯಾಚುರಲ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುವಂತಹ ಫೋರ್ಸ್ಡ್ ಫ್ರೀಕ್ವೆನ್ಸಿಯನ್ನು ಕೊಟ್ಟು ಹೆಚ್ಚಿಗೆ ಮಾಡೋದು. ಅರ್ಥ ಆಯ್ತಾ? ಓಕೆ, ಸೊ ವಿ ಕ್ಯಾನ್ ಡಿಸ್ಕಸ್ the remaining terms in next video class. Okay, thank you.